ಸ್ಕೀಮ್ ತಂದಿದ್ದು. ಸರ್ ನಮಸ್ಕಾರ, ಕಾರ್ತಿಕ್ ಅಂತ ಸ್ಟೂಡೆಂಟ್ ಅಂದ್ಬಿಟ್ಟು ನಮಸ್ಕಾರ ಸರ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಿಮ್ಮ ಮೇಲೆ ಅತ್ಯಂತ ಗೌರವ ಇದೆ, ಅಲ್ಲಿ ಆಪೋಸಿಷನ್ ಅಲ್ಲಿ ಕೂತಿರೋರ್ಗೂ ಗೌರವ ಇದೆ ಸರ್. ಮೊನ್ನೆ ಎಲ್ಲ ನೀವು ತಾವು ಮೀಡಿಯಲ್ಲಿ ಮಾತಾಡಿದ್ರಿ ಹಾಗೂ ಇಲ್ಲೂ ಹೇಳ್ತಾ ಇದ್ದೀರಾ, ಪ್ರತಾಪ್ ಸಿಂಹ ಯತ್ನಾಳ್ ಅವರಲ್ಲ, ಅವ್ರ ಅಪ್ಪ ಅವ್ರ ತಾತ ಅಂತಾನೆ ಮಾತಾಡ್ತಾ ಇದ್ದೀರಾ. ಒಂದು ಆಯ್ತು, ಆಮೇಲೆ ಎರಡನೇದು ಕುರಿ, ಕೋತಿ, ಕಮ್ಮಂಗಿ, ಕತ್ತೆ ಅಂತೆಲ್ಲ ಮಾತಾಡ್ತಿದ್ದೀರಾ ಸರ್. ಸರ್ ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದೀರಿ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬರ್ತಾ ಇದ್ದೀರಿ, ಅಥವಾ ತಾವು ಯಾವ್ದಾರ ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗಲೂ ಕೋತಿ, ಕುರಿ, ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ಒಂದು ಸರ್, ರಾಜಕೀಯದಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕಂದ್ರೆ ಹಂಬಲ್ ಆಗಿರ್ಬೇಕು ಅಂತ ಹೇಳಿದಿರಿ. ನೀವು ತುಂಬಾ ಹಂಬಲ್ ಇದ್ದೀರಿ ಸರ್. ನೀವು ಎಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ ಸರ್? ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬಂದರೆ ನೀವು ಹಸು ಬಿಡಬೇಕು, ಹಸುವಲ್ಲಿ ನರಳಿದ್ರು ಯು ಡೋಂಟ್ ಕೇರ್, ಊಟ ಬಿಡಬೇಕು, ನಿದ್ರೆ ಬಿಡಬೇಕು, ಎಲ್ಲ ಬಿಟ್ಟು ಕೆಲಸ ಮಾಡಿ. ನಾನು ಹೇಳ್ತಾ ಇರೋದು ಎಲ್ಲ ಬಿಟ್ಬಿಡಿ ಅಂತಲ್ಲ. 8 ಅವರ್ ಮಲಗದ್ನ 3 ಅವರ್ಗೆ ತನ್ನಿ, 4 ಹೊತ್ತು ತಿನ್ನೋದನ್ನ 2 ಹೊತ್ತಿಗೆ ತನ್ನಿ, ತಿಂದು ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಾನು ಆಲ್ರೆಡಿ ಬೆಳೆದಿರೋದಕ್ಕೆ ಸ್ಟೇಟ್ ಪಾಲಿಟಿಕ್ಸ್. ಒಂದು ನಿಮಿಷ, ಅವ್ರು ಕೇಳಿದ್ರು, ಅಪ್ಪ ನಿಮ್ಮ BJP ಅವ್ರ ಬಾಯಲ್ಲಿ ಮುತ್ತು ರತ್ನಗಳೇ ಉದುರುತ್ತಲ್ಲ, ತಲೆ ಕಡಿತೀವಿ ಅನ್ನೋದು ಮುತ್ತು ರತ್ನ ಅಲ್ಲ, ಮಾತೇ ಬರೋಲ್ಲ. ನಾನ್ ಬಿಜೆಪಿ ಅವನಲ್ಲ, ಐ ಆಮ್ ಅ ಸ್ಟೂಡೆಂಟ್. ನೀವು ಯಾವಾಗಲೂ ಕೋತಿ, ಕುರಿ ಅಂತ ಮಾತಾಡ್ತೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ. ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ ಪಕ್ಕದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ಮನೆ ಇತ್ತು. ಅಲ್ಲಿಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಅವ್ರ ಮಗು ಹುಟ್ಟಿತು. ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಬರಿವೋಳು ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗೆ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು. ಸುಮ್ನಿರಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ಝೂ ಇಂದ ಬಂದಿಲ್ಲ, ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ನೀವು ಕೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಸರ್, ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬಾನೇ ಕೊಡುಗೆ ಕೊಡ್ತಾ ಇದ್ದೀರಾ. ತುಂಬಾ ಸ್ಟೂಡೆಂಟ್ಸ್ಗಳಿಗೆ ನೀವು ಆದರ್ಶ ಆಗಿದ್ದೀರಾ, ಸ್ಫೂರ್ತಿ ಆಗಿದ್ದೀರಾ. ನಿಜವಾಗ್ಲೂ ಅದು ಹೊಗಳಂತ ವಿಷಯನೇ, ನಾನು ಇಲ್ಲ ಅಂತ ಹೇಳಲಿಲ್ಲ. ಅವರು ನಿಮ್ಮ ಮೋಟಿವೇಶನಲ್ ಸ್ಪೀಚ್ ಎಲ್ಲ ತುಂಬಾ ಕೇಳ್ತಾರೆ, ಅದರಿಂದ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಅದೊಂದೇ ನೋಡಲ್ಲ ಸರ್, ಅವರು ನೀವು ಮೀಡಿಯಾ ಮುಂದೆ ಕೊಡೋ ಹೇಳಿಕೆಗಳು, ನಿಮ್ಮ ರಾಜಕೀಯ ಭಾಷಣಗಳನ್ನೂ ಕೇಳ್ತಾ ಇದ್ದಾರೆ. ಅದರಿಂದ ಯಾವ ತರ ಇನ್ಸ್ಪೈರ್ ಆಗ್ತಾರೆ? ನೀವೇ ಬೆಳೆಸ್ತಾ ಇರೋ ಗಿಡಗಳಿಗೆ ಯಾವ ತರ ಗೊಬ್ಬರ ಹಾಕ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆ? ಅವ್ರು ಕ್ಲಾರಿಟಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಕಂಫರ್ಟ್ ಝೋನ್ ಅಲ್ಲಿ ಇರಬೇಕು, ನೆಮ್ಮದಿಯಾಗಿರ್ಬೇಕು. ಮಂತ್ ಎಂಡ್ ಅಲ್ಲಿ EMI ಕಟ್ಕೊಳ್ಳೋದೇ ನನ್ನ ಲೈಫ್ ಟಾರ್ಗೆಟ್. ಒಂದು 2 BHK ಮನೆ ಕಟ್ಕೊಳ್ಳೋದೇ ನನ್ನ ಟಾರ್ಗೆಟ್ ಅನ್ಕೊಂಡಿದ್ರೆ ನಾನು ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.